ವಿಂಗ್ ಕಮಾಂಡರ್ ಮೇಲಿನ ಹಲ್ಲೆ ಕೇಸ್ ನಿನ್ನೆ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದ್ದಂಥ ಕೇಸ್. ಆ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಕರ್ನಾಟಕ ಎಂತ ರಾಜ್ಯ ಅಂತಂದ್ರೆ ಯೋಧರನ್ನ ಗೌರವಿಸುವ ರಾಜ್ಯ, ಯೋಧರ ದಾನ ಜೀವ ತ್ಯಾಗವನ್ನ ಗೌರವಿಸುವಂತಹ ದೇಶ ರಾಜ್ಯ. ಆದರೆ ಇಂಥ ಕಳ್ಳರು ಆ ಗೌರವವನ್ನ ದೂರ ಮಾಡುವಂತಹ ಪ್ರಯತ್ನದಲ್ಲಿದ್ದಾರೆ. ಕನ್ನಡಿಗರ ಮೇಲೆ ದೌರ್ಜನ್ಯ ಮಾಡಿದ್ದಂತಹ ವಿಂಗ್ ಕಮಾಂಡರ್, ಆತನ ಅಸಲಿಯತ್ತು, ಆ ಪ್ರಕರಣದ ಅಸಲಿಯತ್ತು ಈಗ ಗೊತ್ತಾಗ್ತಾ ಇದೆ. ತಾನೇ ಅಟ್ಟಹಾಸ ಮೆರೆದು, ತಾನೇ ಹೊಡೆದು, ತಾನೇ ಕೈ ಮುಂದೆ ಮಾಡಿ, ಏನೂ ಆಗಿಲ್ಲ, ನನ್ನ ಮೇಲೆ ಹಲ್ಲೆ ಆಯ್ತು, ಯಾರೋ ಒಬ್ಬ ಬಂದು ಕನ್ನಡದಲ್ಲಿ ಅಬ್ಯೂಸ್ ಮಾಡಿಬಿಟ್ಟ ಅಂತ ಇಡೀ ಕೇಸನ್ನ ಟ್ವಿಸ್ಟ್ ಮಾಡೋ ಪ್ರಯತ್ನ ಮಾಡಿರೋ ವಿಚಾರ ಈಗ ಹೊರಗಡೆ ಬಂದಿದೆ. ಬೈಕ್ ಸವಾರನ ಮೇಲೆ ವಿಂಗ್ ಕಮಾಂಡರ್ ಅಟ್ಟಹಾಸ ಮೆರೆದಿರೋದು, ಕನ್ನಡಿಗನ ಮೇಲೆ ವಿಂಗ್ ಕಮಾಂಡರ್ ಅವರೇ ಬಂದು ಏಕಾಏಕಿ ಆತನ ಮೇಲೆ ಹಲ್ಲೆ ಮಾಡೋದು. ನೋಡಿ, ಇವನೇ ಬೈಕ್ ಸವಾರ. ಇವ್ರು ಹೇಳೋ ಪ್ರಕಾರ ಈ ಬೈಕ್ ಸವಾರ ಬಂದು ಹೊಡೆದ. ಈಗ ಈ ದೃಶ್ಯ ಮತ್ತೊಂದ್ಸಲ ಪ್ಲೇ ಮಾಡ್ತೀವಿ. ಯಾರು ಹೊಡೆದ್ರು, ಯಾರಿಗೆ ಹೊಡೆದ್ರು ಅಂತ ನೀವು ನೋಡಿ. ಇನ್ನೊಂದ್ಸಲ ಪ್ಲೇ ಮಾಡಿ ಅದನ್ನ. ವಿಂಗ್ ಕಮಾಂಡರ್ ಹೊಡೆದ್ರ ಅಥವಾ ಬೈಕ್ ಓಡಿಸ್ತಾ ಇದ್ದಂತ ವ್ಯಕ್ತಿ ಹೊಡೆದ? ಇವ್ರು ನಿಮಗೆ ಒಂದು ಗ್ರೀನ್ ಕಲರ್ ಶರ್ಟ್ ಕಾಣಿಸ್ತಿದೆಯಲ್ಲ, ಒಂದು ಜಾಕೆಟ್ ಕಾಣಿಸ್ತಿದೆಯಲ್ಲ, ಅದು ಬೈಕ್ ಓಡಿಸ್ಕೊಂಡು ಬಂದಿದ್ದ ಸವಾರ. ಇನ್ನೊಂದು ಕಡೆ ಫಿಟ್ ಆಗಿ ಕಟ್ಟುಮಸ್ತಾಗಿ ದೇಹವನ್ನ ಇಟ್ಕೊಂಡು ಇನ್ಶರ್ಟ್ ಮಾಡಿಕೊಂಡು ಟಿಪ್ ಟಾಪ್ ಆಗಿದ್ದಾರೆ ನೋಡಿ, ಅವರೇ ವಿಂಗ್ ಕಮಾಂಡರ್ ಸಾಹೇಬ್ರು. ಈಗ ಯಾರು ಹೊಡೆದ್ರು? ನೀವೇ ಹೇಳಿ, ಯಾರು ಹೊಡೆದ್ರು? ಯಾರು ಹೊಡೆದಂಗೆ ಕಾಣ್ತಾ ಇದೆ? ಯಾರಿಲ್ಲಿ ಹೊಡಿತಿದ್ದಾರೆ, ಯಾರಿಲ್ಲಿ ಏಟು ತಿಂತಿದ್ದಾರೆ? ಎಸ್, ಆಯ್ತಾ? ಇದು ಒಂದನೇ ದೃಶ್ಯ. ಈಗ ಮೊದಲನೇ ದೃಶ್ಯವನ್ನು ತೋರಿಸ್ತಾ ಇದ್ದೀವಿ. ಹಲ್ಲೆ ಮಾಡಿದ್ರು, ನನ್ನ ಮೇಲೆ ಅಬ್ಯೂಸ್ ಮಾಡಿದ್ರು ಅಂತ. ಇಲ್ಲಿ ಯಾರಿಗೆ ಹಲ್ಲೆ ಮಾಡ್ತಿದ್ದಾರೆ ಅಂತ ನೀವು ಗಮನಿಸ್ತಾ ಇದ್ರಿ. ಬೈಕ್ ಸವಾರನ ಮೇಲೆ ವಿಂಗ್ ಕಮಾಂಡರೇ ಹಲ್ಲೆ ಮಾಡಿರೋದು. ಏಕಾಏಕಿ ಬಂದು ಅವನನ್ನು ಹಿಡ್ಕೊಂಡು ಬಿಟ್ಟಿರೋದು. ಹೆಲ್ಮೆಟ್ ತೆಗಿಯಕ್ಕೂ ಬಿಟ್ಟಿಲ್ಲ. ತಲೆಯಲ್ಲಿರೋ ಹೆಲ್ಮೆಟ್ ಹಾಗೇ ಇದೆ, ಬೆನ್ನಲ್ಲಿರೋ ಬ್ಯಾಗ್ ಹಾಗೇ ಇದೆ. ಆಮೇಲೆ ಮತ್ತೊಂದು ದೃಶ್ಯ, ವಿಂಗ್ ಕಮಾಂಡರ್ ಶೀಲಾದಿತ್ಯ ಬೋಸ್ ಸಾಹೇಬರು ಪಕ್ಕದಲ್ಲಿ ನಿಂತ್ಕೊಂಡು ಏನೋ ಮಾತಾಡೋ ಪ್ರಯತ್ನ ಮಾಡ್ತಾ ಇರ್ತಾರೆ. ಆ ಟೈಮಲ್ಲಿ ಇವರು ಏನೋ ಮಾತಾಡ್ತಿರ್ತಾರೆ. ಆದರೆ ಏಕಾಏಕಿ ಅದು ಎಲ್ಲಿಂದ ಕೋಪ ಬರುತ್ತೋ ಹೇಳಿ ಕೇಳಿ ಯೋಧರಲ್ಲವೇ. ತಾನು ಯೋಧ ಅನ್ನುವ ಅಹಂಕಾರವೋ ಅಹಂಭಾವೋ ಇರಬೇಕು, ಗರ್ವ ಇರಬೇಕು, ಅಹಂಕಾರ ಇರಬಾರ್ದಲ್ಲ. ವಿಂಗ್ ಕಮಾಂಡರ್ ಕನ್ನಡಿಗನ ಮೇಲೆ ಹಲ್ಲೆ ಮಾಡಿರೋದು. ಈ ರೌಡಿ ಆಫೀಸರ್ನ ಯಾವಾಗ ಬಂಧಿಸ್ತೀರಿ? ವಿಂಗ್ ಕಮಾಂಡರ್, ಯೋಧ, ಗೌರವ ಎಲ್ಲ ಕೊಟ್ವಿ ನಿನ್ನೆ, ಆದ್ರೆ ಇನ್ಮೇಲೆ ಕೊಡಲ್ಲ. ಈತನ ಅಸಲಿ ಎತ್ಕೊತ್ತಾದ್ಮೇಲೆ ಹಲ್ಲೆ ಮಾಡಿ ಓಡೋಗಿರೋನೀತ, ಇವನ ಬಂಧನ ಆಗಲೇಬೇಕು. ಕನ್ನಡಿಗನಿಗೊಂದು ನ್ಯಾಯ, ವಿಂಗ್ ಕಮಾಂಡರಿಗೊಂದು ನ್ಯಾಯ ಅಲ್ಲ. ಯೋಧನಿಗೆ ಹೊಡೆದ್ರೆ 1 ವರ್ಷ ಬೇಲೆ ಸಿಗಲ್ಲ ಅಂತ ಪರಿಸ್ಥಿತಿ ಇದೆ. ಅಂಥದ್ರಲ್ಲಿ ಸುಳ್ಳು ಕೇಸು, ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡ್ಕೊಳ್ಳೋದು. ಕೇವಲ ಹಲ್ಲೆ ಮಾಡಿರೋದು ಮಾತ್ರ ಅಲ್ಲ, ಅಧಿಕಾರ ದುರ್ಬಳಕೆ. ಪೊಲೀಸರಿಗೆ ನೀವೇನಾದ್ರೂ ಆಕ್ಷನ್ ತಗೊಂಡ್ರೆ ಸರಿ, ಇಲ್ಲಾಂದ್ರೆ ನಾನೇ ತಗೋತೀನಿ ಅನ್ನೋವರೆಗೆ ಈತನ ದರ್ಪ ಅಹಂಕಾರ ಇದೆ. ಕನ್ನಡಿಗರ ಮೇಲೆ ದೌರ್ಜನ್ಯ ಆಗುತ್ತೆ. ಇವನದ್ದು ಯಾವುದೋ ತೆವಲಿಗೆ, ಇವನದ್ದು ಯಾವುದೋ ಶೋಕಿಗೆ ಕನ್ನಡ ಅಂತೇಳಿ ಬಳಕೆ ಮಾಡ್ತಾನೆ. ಕನ್ನಡದಲ್ಲಿ ಬಂದು ಅಬ್ಯೂಸ್ ಮಾಡ್ದ, ಭಾಷೆ ವಿಚಾರ ತರ್ತಾನೆ. ಅಂದರೆ ಬೆಂಗಳೂರಿಗೆ ಬರೋರು, ಬೇರೆ ಕಡೆಯಿಂದ ಬಂದು ಇಲ್ಲಿ ಏನೋ ಉದ್ಯಮ ಜೀವನ ಕಟ್ಕೊಂಡಿರೋರಿಗೆ ಕನ್ನಡ ಅನ್ನೋದು ಒಂದು ಸಿಕ್ಕಿಬಿಟ್ಟಿದೆ ಪಾಪ. ಯಾರೇ ಬಂದರೂ ಕನ್ನಡ ಅಂತ ಅಬ್ಯೂಸ್ ಮಾಡಿದ್ರು ಅಂತ ಹೇಳಿ ಅವ್ರ ಮೇಲೆ ಗೂಬೆ ಕೂರಿಸೋ ಪ್ರಯತ್ನ ಇನ್ನು ನಡೆಯಲ್ಲ. ಸಾಮಾಜಿಕ ಮಾಧ್ಯಮಗಳಿದೆ, CCTV ಕ್ಯಾಮ್ರಾಗಳಿದೆ. ಇವೆಲ್ಲದರ ನಡುವೆನೂ ನೀವು ಎಂಥ ದೊಡ್ಡ ವಿಂಗ್ ಕಮಾಂಡರ್ ಆಗಿದ್ರೂ ಇವೆಲ್ಲ ಸುಳ್ಳಾಡೋದಕ್ಕೆ ಸಾಧ್ಯ ಇಲ್ಲ. ಗೌರವ ಇದೆ ಯೋಧರ ಮೇಲೆ, ಆದರೆ ಎಂಥ ಯೋಧರ ಮೇಲೆ ಗೌರವ ಗೊತ್ತಾ? ದೇಶ ರಕ್ಷಣೆ ಮಾಡೋ ಯೋಧರ ಮೇಲೆ ಗೌರವ. ರಸ್ತೆ ಮೇಲೆ ಹಾದಿ ಬೀದಿನಲ್ಲಿ ಪೌರುಷ ಮೆರೆಯೋ ಇಂಥ ವಿಂಗ್ ಕಮಾಂಡರ್ಗಳ ಮೇಲೆಲ್ಲ ಗೌರವ. ತಾನು ಹೊಡೆದು ಆಮೇಲೆ ನಾನು ಹೊಡೆದೇ ಇಲ್ಲ ಅಂತ ನಸ್ಕುನಿ ಆಟ ಆಡೋರ ಮೇಲೆ ಅಲ್ಲ ಗೌರವ. ವಿಕಾಸ್ ಕುಮಾರ್ ಪಾಪ ಸುಮ್ಮನೆ ತನ್ನದಲ್ಲದ ತಪ್ಪಿಗೆ ಎಂತೆಂಥ ಶಿಕ್ಷೆ ಅನುಭವಿಸ್ಬೇಕಿತ್ತು ಯೋಚನೆ ಮಾಡಿ. CCTV ಇರಲಿಲ್ಲ ಅಂತಂದಿದ್ರೆ ಯೋಧನ ಮೇಲೆ ಹಲ್ಲೆ ಅಂತಂದ್ರೆ ಸಾಮಾನ್ಯವಾಗಿ ಅದು ಘಟನೆ ಏನೇ ಆಗಿರ್ಬೋದು, ಅದು ದೇಶದ್ರೋಹ ಆಗುತ್ತೆ. ದೇಶ ಕಾಯುವ ಯೋಧನ ಮೇಲೆ ಹಲ್ಲೆ ಮಾಡಿದ್ರು ಅಂತ ಹೇಳಿ ಆತನ ಮೇಲೆ ಪಾಪ ಗೂಬೆ ಕೂರಿಸ್ತಾ ಇದ್ರು. ಆಮೇಲೆ ಮೊನ್ನೆ ಸಾಹೇಬ್ರು ಹೇಳ್ತಾರೆ, ನನ್ನ ಯಾರೂ ಬಿಡ್ಸಕ್ ಬಂದಿಲ್ಲ, ಯಾರೂ ಬಂದು ತಡಿಲೇ ಇಲ್ಲ, ಎಲ್ಲ ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇದ್ರು, ಎಲ್ಲ ಅವನ ಪರನೇ ನಿಂತ್ಕೊಂಡು ಮಾತಾಡ್ತಾ ಇದ್ರು, ನನ್ನ ಪರ ಯಾರೂ ಬಂದಿಲ್ಲ ಅಂತ ಹೇಳ್ತಾರೆ ಸಾಹೇಬ್ರು. ಅದರಲ್ಲೆಲ್ಲ ಬಂದಿರೋದು, ನಿಂತಿರೋದು, ಬಿಡಿಸಿರೋದು ಎಲ್ಲ ಗೊತ್ತಾಗುತ್ತೆ. ಶಶಿಧರ್ ಮಾಹಿತಿ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಶಿಧರ್, ವಿಂಗ್ ಕಮಾಂಡರ್ ಅನ್ನೋ ಒಂದೇ ಒಂದು ಕಾರಣಕ್ಕೆ ಏನು ಬೇಕಾದರೂ ಮಾಡಬಹುದು, ನನ್ನ ಕೈಯಲ್ಲಿ ಅಧಿಕಾರ ಇದೆ, ನಾನು ಒಂದು ಮಾತಾಡಿದ್ರೆ ಇವರೆಲ್ಲ ನಾಶ ಆಗಿಬಿಡ್ತಾರೆ ಅಂತ ಅನ್ಕೊಂಡಿದ್ದಾನೆ ಅಂತ ಅನ್ಸುತ್ತೆ. ಆತ ಓಡೋಗಿದ್ದಾನಂತೆ, ಎಲ್ಲಿದ್ದಾನೆ, ಯಾವಾಗ ಅವನು ಬಂಧನ ಅಥವಾ ಅವನು ಬಂಧನ ಮಾಡಲ್ವಾ? ಏನು ವಿಂಗ್ ಕಮಾಂಡರ್ ಏನು ಬೋಸ್ ಇದ್ದಾನೋ ಆತನು ಮಾಡಿದಂಥ ಹೈಡ್ರಾಮಾ ಈಗ ಒಂದೊಂದೇ ಎಳೆಯಾಗಿ ಎಲ್ಲ ಕೂಡ ಹೊರಗೆ ಬರ್ತಿದೆ. ಇನ್ನು ಈತನ ಮಾಡಿರುವಂಥ ಕೃತ್ಯಕ್ಕೆ ಸಂಬಂಧಪಟ್ಟಂತೆ ಏನು ಅದೇ ರೀತಿಯಲ್ಲೂ ಕೂಡ ಪೊಲೀಸರು ಕೂಡ ಈಗ BNS ಆಕ್ಟ್ ಅಡಿ ಒಂದು ಸೆಕ್ಷನ್ಗಳನ್ನು ಕೂಡ ದಾಖಲು ಮಾಡಿ FIR ಕೂಡ ದಾಖಲಿಸಿದ್ದಾರೆ. FIR ಕೂಡ ಬಹಳ ಸ್ಪಷ್ಟವಾಗಿ ಆತನನ್ನು ಮಾಡಿರುವಂಥ ವಿಕೃತ ಮನಸ್ಸಿನ ಬಗ್ಗೆನೂ ಕೂಡ ಬಹಳ ನಾಜೂಕಾಗಿ ಪೊಲೀಸರು ಕೂಡ FIR ಅನ್ನು ಕೂಡ ಮಾಡಿದ್ದಾರೆ. ಸಾರ್ವಜನಿಕ ಸ್ಥಳದಲ್ಲಿ ದುರ್ವರ್ತನೆಯನ್ನು ತೋರೋದು, ಕೊಲೆ ಯತ್ನ
ಮಾಡಿರೋದು, ಬಲವಂತವಾಗಿ ಆತನ ಹತ್ರ ಇರುವಂಥ ಪರ್ಸು, ಆ ಬೈಕ್ ಮತ್ತು ಫೋನನ್ನು ಕೂಡ ಕಿತ್ಕೊಂಡಿರೋದು, ಅದೇ ರೀತಿಯಲ್ಲಿ ಕೂಡ ಅವನ್ನೆಲ್ಲನೂ ಕೂಡ ಧ್ವಂಸ ಮಾಡಿರೋದು, ಅದೇ ರೀತಿಯಲ್ಲಿ ಕೂಡ ಅವನ್ನ ಕೊಲೆ ಮಾಡುವಂಥ ಪ್ರಯತ್ನ ಮಾಡೋದು, ಮತ್ತು ಪ್ರವೋಕ್ ಮಾಡಿರೋದು, ಮತ್ತು ಏನು ಆತ ಉದ್ದೇಶಪೂರ್ವಕವಾಗಿ ಮತ್ತೆ ಮತ್ತೆ ಹಲ್ಲೆ ಮಾಡಿರೋದು. ಈ ಒಂದು ಸೆಕ್ಷನ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಪ್ರಕರಣ ಕೂಡ ದಾಖಲಾಗಿದೆ. ಯಾವಾಗ ತನ್ನ ವಿರುದ್ಧ FIR ದಾಖಲಾಯಿತು ಅಲ್ಲಿಂದಲೂ ಕೂಡ ಇಷ್ಟೊತ್ತವರೆಗೂ ಕೂಡ ನಾನು ಯೋಧ, ನನಗೆ ನ್ಯಾಯ ಬೇಕಾಗಿದೆ, ನ್ಯಾಯ ಕೊಡಿಸಿ, ಇಲ್ಲ ನಾನೇ ನ್ಯಾಯ ಕೊಡಬೇಕಾಗುತ್ತೆ ಅಂತ ಹೇಳ್ತಿದ್ದನು. ಈಗ ಸದ್ಯಕ್ಕೆ ಪರಾರಿಯಾಗಿದ್ದಾನೆ. ಇನ್ನು ಅದಕ್ಕಿಂತ ಮುಂಚಿತವಾಗಿ ಪೊಲೀಸ್ ಠಾಣೆಗೆ ಹೋದ್ರೂ ಕೂಡ ದೂರು ಕೊಟ್ಟಿಲ್ಲ ಅಂತಲೂ ಕೂಡ ಒಂದು ವಿಡಿಯೋ ಕೂಡ ಬಿಡುಗಡೆ ಮಾಡಿದ್ದ. ಪೊಲೀಸ್ ಠಾಣೆಗೆ ಹೋದಾಗಲೂ ಕೂಡ ಪೊಲೀಸರು ಹೋಗಿ ಮೊದಲು ಫಸ್ಟ್ ಏಡ್ ಟ್ರೀಟ್ಮೆಂಟ್ ಅನ್ನು ತಗೊಳ್ಳಿ, ನಂತರ ನಾವು ಅಲ್ಲೇ ಬಂದು FIR ಅನ್ನು ದಾಖಲಿಸ್ತೇವೆ, ತಾವು ಅಲ್ಲೇ ಅಡ್ಮಿಟ್ ಅನ್ನು ಕೂಡ ಆಗ್ರಿ, ಚಿಕಿತ್ಸೆಯನ್ನು ತಗೊಳ್ರಿ ಅಂತ ಹೇಳ್ತಾರೆ. ಆದರೆ ಪೊಲೀಸರ ಮಾತನ್ನು ಕೂಡ ಕೇಳಿದೆ ಆತ ಅಲ್ಲಿಂದ ನೇರವಾಗಿ ಕೋಲ್ಕತ್ತಾಗೆ ಪರಾರಿಯಾಗಿರ್ತಾನೆ. ಆಗ ಗೊತ್ತಾಗುತ್ತೆ ಪೊಲೀಸರು ಯಾವಾಗ ತನಿಖೆಯನ್ನು ಮಾಡ್ತಾರೆ, ತನಿಖೆ ಮಾಡಿದಾಗ ಗೊತ್ತಾಗುತ್ತೆ ಈತ ಮಾಡಿರೋಂತೂ ಭಾರಿ ಹೈಡ್ರಾಮಾ. ಹಾಗಾಗಿ CC ಕ್ಯಾಮ್ರಾಗಳು ವಿಜುವಲ್ಸ್ ಯಾವಾಗ ಸಿಕ್ತ ಪೊಲೀಸರ ಕೈಗೆ ಅವಾಗ ನೀಟಾಗಿ ಆತನ ಏನು ಕಾರಿನ ನಂಬರ್ ಇತ್ತ, ಆ ಕಾರ್ ನಂಬರ್ ಮುಖಾಂತರ ಆತನ ಫೋನ್ ನಂಬರ್ ಅನ್ನ ಪಡೆದುಕೊಂಡು ಕರೆ ಮಾಡಿ ಬಾಪ್ಪ ನಿಮ್ಗಾಗಿರುವಂತ ಹಲ್ಲೆ ಬಗ್ಗೆ ದೂರನ್ನ ಕೊಡು ಬಾ ಅಂತ ಬಂದಾಗ ಬಂದಿದ್ದಾನೆ. ಬಂದಂತ ಸಂದರ್ಭದಲ್ಲಿ ಆತನು ಕೊಟ್ಟಂತ ದೂರನ್ನು ಕೂಡ ಪೊಲೀಸರು ದಾಖಲಿಸಿದ್ದಾರೆ. ಅದೇ ರೀತಿ ಕೂಡ ಏನ್ ವಿಕಾಸ್ ಬೈಕ್ ಸವಾರ ಏನಿದ್ದ ಆತ ಕೊಟ್ಟಂತ ದೂರಿನ ಮೇಲೆ ಪೊಲೀಸರು ಕೂಡ BNS ಆಕ್ಟ್ ನೀಡಿ ಕೂಡ ದೂರನ್ನು ಕೂಡ ದಾಖಲಿಸಿದ್ದಾರೆ. ಯಾವಾಗ ಆತನ ವಿರುದ್ಧ FIR ದಾಖಲಾಯಿತು ಆಗ ಯೋಧ ಅಂತ ಹೇಳ್ಕೊಂಡಿದ್ದನು. ಈಗ ಸದ್ಯಕ್ಕೆ ನಮ್ಮ ರಾಜ್ಯದಿಂದ ಪರಾರಿಯಾಗಿದ್ದಾನೆ ಅನ್ನೋ ಮಾಹಿತಿ ಕೂಡ ಬರ್ತಿದೆ. ಈ ಒಂದು ಸಂಬಂಧಪಟ್ಟಂತೆ ಸಾಕಷ್ಟು ಜನ ಕನ್ನಡ ಪರ ಸಂಘಟನೆಗಳು ಕೂಡ ಈಗ ಅಲರ್ಟ್ ಆಗಿದ್ದು ಎಲ್ಲ ರೀತಿಯಲ್ಲೂ ಕೂಡ ಹೋರಾಟವನ್ನು ಕೂಡ ಮಾಡಿದ್ರು. ರಾತ್ರಿ ಕೂಡ ಹೋಗಿ ಪೊಲೀಸ್ ಠಾಣೆ ಎದುರು ಕನ್ನಡಿಗರಿಗೆ ರಕ್ಷಣೆ ಬೇಕಾಗಿದೆ, ಹಿಂದಿ ವಾಲನ್ಗೆ ಕಡಿವಾಣ ಹಾಕಿ ಕನ್ನಡಿಗರಿಗೆ ರಕ್ಷಣೆಯನ್ನು ಕೊಡಿ ಅಂತ ಹೇಳ್ಬಿಟ್ಟು ಒಂದಷ್ಟು ಕನ್ನಡ ಪರ ಸಂಘಟನೆಗಳು ಕೂಡ ಪ್ರತಿಭಟನೆಯನ್ನು ಕೂಡ ಮಾಡಿದ್ರು, ಪೊಲೀಸರ ಒತ್ತಾಯವನ್ನು ಕೂಡ ಮಾಡಿದ್ರು. ಈಗ ಏನು ಯೋಧ ಏನ್ ಬೋಸ್ ಮಾಡಿರುವಂತ ಗನಂದಾರಿ ಕೆಲಸ ಈಗ ಇಡೀ ನಮ್ಮ ರಾಜ್ಯಕ್ಕೆ ಅಲ್ಲ ಇಡೀ ದೇಶಕ್ಕೆ ಗೊತ್ತಾಗಬೇಕಿದೆ. ಯಾಕಂದ್ರೆ ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಕರ್ನಾಟಕದ ಮಾನವನ್ನ ಹರಾಜು ಹಾಕೋದ್ರ ಜೊತೆಗೆ ಪೊಲೀಸ್ ಇಲಾಖೆಯ ಗೌರವವನ್ನು ಕೂಡ ಹಾಳು ಮಾಡುವಂತ ಕೆಲಸವನ್ನು ಕೂಡ ಯೋಧ ಅಂತ ಹೇಳ್ಕೊಂಡು ಮಾಡಿದ್ದ. ಅದರಲ್ಲೂ ಕೂಡ ತನ್ನ ಪತ್ನಿ DRDO ಸಂಸ್ಥೆಯಲ್ಲಿ ಕೂಡ ಕೆಲಸವನ್ನ ಮಾಡ್ತಿದ್ದಾರೆ ಅಂತ ಕೂಡ ಆ ಪತ್ನಿಯನ್ನು ಕೂಡ ಬಿಲ್ಡಪ್ ಆಗಿ ಮಾಡಿದ್ದ. ಹೀಗಾಗಿ ಆತನ ಸರ್ಚಿಂಗ್ಗೆ ಈಗಾಗಲೇ ಪೊಲೀಸರು ಕೂಡ ಎಲ್ಲ ರೀತಿಯಲ್ಲಿ ಕೂಡ ಬಲೆಯನ್ನು ಕೂಡ ಬೀಸಿದ್ದಾರೆ. ಈಗ ಆತ ಕೋಲ್ಕತ್ತಾಗೆ ಹೋಗಿದ್ದಾನ, ಇಲ್ಲ ಬೇರೆ ಕಡೆ ಏನಾದ್ರು ಪರಾರಿಯಾಗಿದ್ದಾನ, ಇಲ್ಲ ಅಂದ್ರೆ ಪಶ್ಚಿಮ ಬಂಗಾಳಕ್ಕೆ ಏನಾದ್ರು ಹೋಗಿದ್ದಾನ, ಆತನ ಪತ್ನಿ ಎಲ್ಲಿದ್ದಾರೆ ಅಂತ ಕೂಡ ಪೊಲೀಸರು ಕೂಡ ತನಿಖೆಯನ್ನು ಕೂಡ ಮಾಡ್ತಿದ್ದಾರೆ. ಈಗ ಬೋಸ್ ಮತ್ತೆ ಬಂದು ಯಾವ ರೀತಿಯಾಗಿ ಅನ್ಯಾಯ ಆಗಿದೆ ಅನ್ನೋದ್ರ ಬಗ್ಗೆನೂ ಕೂಡ ಆತನು ಸ್ಪಷ್ಟೀಕರಣವನ್ನು ಕೂಡ ನ್ಯಾಯಾಲಯದಲ್ಲೇ ಕೊಡಬೇಕಾಗಿದೆ. ಯಾಕಂದ್ರೆ ದ್ವೇಷ ಕಾಯುವಂತ ಯೋಧ ಒಂದು ಶಿಸ್ತಿನ ಸಿಪಾಯಿ ಆಗಿರ್ಬೇಕು. ಆದ್ರೆ ಈ ರೀತಿಯಾಗಿ ಬೀದಿ ರಂಪಾಟವನ್ನು ಮಾಡಿಕೊಂಡು ತನಗೆ ಮಿಲಿಟರಿ ಅವರು ಕೊಟ್ಟಿರುವಂತ ಏನು ಒಂದು ಪೌಷ್ಟಿಕ ಆಹಾರವನ್ನ ತಿಂದು ತಯಾರಿಯನ್ನು ಮಾಡಿಕೊಂಡು ಸಾರ್ವಜನಿಕರು ಅಮಾಯಕರ ಮೇಲೆ ಹಲ್ಲೆ ಮಾಡೋದಕ್ಕೆ ಈತ ಟ್ರೈನಿಂಗ್ ಅನ್ನು ಪಡ್ಕೊಂಡಿರೋದ್ರ ಬಗ್ಗೆನೂ ಕೂಡ ಆತನೇ ಸ್ಪಷ್ಟೀಕರಣವನ್ನು ಕೊಡಬೇಕಾಗಿದೆ. ಯಾಕಂದ್ರೆ ಅಷ್ಟೆಲ್ಲ ಹೈಡ್ರಾಮಾ ಮಾಡಿದಂಥವನು ಇದಕ್ಕೆ ಕೂಡ ಹೈಡ್ರಾಮಾ ಬಗ್ಗೆ ಆತನೇ ಬಾಯಿ ಬಿಡಬೇಕಾದಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಇದೆ. ಈಗ ಸದ್ಯಕ್ಕೆ ಯಾವಾಗ ಪೊಲೀಸರು ಏನು ಯೋಧ ಬೋಸ್ರನ್ನ ಬಂಧಿಸ್ತಾರೆ, ಯಾವಾಗ ವಶಕ್ಕೆ ಪಡಿತಾರೆ, ಯಾವ ರೀತಿಯಾಗಿ ವಿಚಾರಣೆಯನ್ನ ಮಾಡ್ತಾರೆ ಅಂತ ಕಾದು ನೋಡಬೇಕಿದೆ. ಪ್ರಣೋತ್. ರೈಟ್, ಓಕೆ, ಥ್ಯಾಂಕ್ ಯು ಮಾಹಿತಿಗೆ ಶಶಿಧರ್. ವಿಕಾಸ್ ಅವರ ಪರ ವಕೀಲರು ಅಜಯ್ ಮಾತನಾಡಿದ್ದಾರೆ, ಏನು ಹೇಳ್ತಾರೆ ಕೇಳಿಸ್ಕೊಳ್ಳಿ. ಅದು ಸಣ್ಣ ಪುಟ್ಟ ಗಲಾಟೆ. ಆ ವಿಚಾರಕ್ಕೆ ಅವನು ಕನ್ನಡ ಭಾಷಿಕರು ಹಿಂದಿ ಮಾತನಾಡ್ಲಂತ ಹೊಡೆದ್ರು, ದ್ವೇಷ ಮಾಡಿದ್ರು ಅಂದ್ಬಿಟ್ಟು ಇವನನ್ನೇ ಹೊಡೆದು ಹಿಗ್ಗಾಮಗ್ಗ ಹೊಡೆದು ರಕ್ತ ಗಾಯ ಮಾಡಿ ಅವ್ನು ಮಾರಣಾಂತಿಕ ಹಲ್ಲೆ ಮಾಡ್ತಾರೆ ಸರ್. ಈ ಸಿಂಪತಿ ಕ್ರಿಯೇಟ್ ಮಾಡೋದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಅವನೇ ಪೋರ್ಟ್ರೇಟ್ ಮಾಡಿಕೊಂಡು ವಿಡಿಯೋ ಮಾಡ್ಕೊಂಡು ಅವ್ನು ಕೋಲ್ಕತ್ತಾ ಹೊರಟೋಗ್ತಾರೆ ಸರ್. ಆ ಆಧಾರದ ಮೇಲೆ ಅವನ ಹೆಂಡತಿ ಬಂದು ಬೈಕ್ ಮೇಲೆ ಸ್ಟೇಷನ್ FIR ಮಾಡ್ತಾರೆ. ನಮ್ಮ ಹುಡುಗನ ಕರ್ಕೊಂಡು 3 ಗಂಟೆ ಕುಸ್ಕೊಂತಾರೆ ಸರ್. ಆಮೇಲೆ ಸಂಜೆ ಒಂದು 5-5:30ಗೆ ಕೆಲವೊಂದು ವಿಡಿಯೋಗಳು ವೈರಲ್ ಆಗ್ತದೆ ಸರ್. ಅದರಲ್ಲಿ ವಿಂಗ್ ಕಮಾಂಡರೇ ನಮ್ಮ ಹುಡುಗನ್ನ ಹೊಡೆದಿರೋದು, ಬೂಟ್ ಕಾಲಲ್ಲಿ ಹೊಡೆದಿರೋದು, ಕೈ ಕಚ್ಚಿರೋದು, ತುಂಬ ಮರಣಾಂತಿಕ ಫೋನ್ ಹೊಡೆದಾಕಿದ್ದಾನೆ, ಗಾಡಿಯಲ್ಲಿ ಡ್ಯಾಮೇಜ್ ಮಾಡಿದ್ದಾನೆ ಸರ್. ಸಂಜೆ 4:15ರಿಂದ ರಾತ್ರಿ 3 ಗಂಟೆವರೆಗೂ ನಮ್ಮ ಹುಡುಗನ ಯಾವುದು MLC ಮಾಡಿಸೋದಿಲ್ಲ, ಟ್ರೀಟ್ಮೆಂಟ್ ಕೊಡಿಸೋದಿಲ್ಲ ಸರ್. ನಾವು 7 ಗಂಟೆಗೆ ಕಂಪ್ಲೇಂಟ್ ಕೊಡ್ತೀವಿ, ಇದುವರೆಗೂ FIR ಈಗೇನು FIR ಆಗಿದೆ ಅಂತಾರೆ, ಬಟ್ ಕಾಪಿ ಕೊಟ್ಟಿಲ್ಲ ಸರ್. 4 ಗಂಟೆ ಸರ್, ಮಧ್ಯರಾತ್ರಿ 4 ಗಂಟೆವರೆಗೂ ಕನ್ನಡ ಪರ ಸಂಘಟನೆಗಳು, ಸಾರ್ವಜನಿಕರು, ಸ್ಥಳೀಯರು ಮತ್ತು ಈ ಸುದ್ದಿ ಮಾಧ್ಯಮದವರು ತುಂಬ ಜನ ಪ್ರೊಟೆಕ್ಟ್ ಮಾಡಿ ಹೋಗಿದೆ ಸರ್. ಈಗ ನಾವು ಕೇಳೋದಷ್ಟೇ, ಏನು ಅಧಿಕಾರ ದರ್ಪದಿಂದ ಸಾರ್ವಜನಿಕರಿಂದ ಯಾಕೆ ನಡ್ಕೊಬೇಕಂತ ಗೊತ್ತಿಲ್ಲದೆ ಮರಣಾಂತಿಕ ಹಲ್ಲೆ ಮಾಡಿದ್ದೇನೆ. ಕಲ್ಕತ್ತಾದಿಂದ ಕರ್ಕೊಂಬಂದು ಅರೆಸ್ಟ್ ಮಾಡಿ ಅವನನ್ನು ಕಾನೂನು ನ್ಯಾಯಾಲಯಕ್ಕೆ ವಹಿಸಬೇಕಂತ ಸರ್. ನಮಗೆ FIR ಕಾಪಿ ಕೊಡಬೇಕು, ಒಂದು ಅವನ್ನ ಅರೆಸ್ಟ್ ಮಾಡಬೇಕು ಸರ್. ಯಾರು ಈ ಕಾನೂನು ನ್ಯಾಯ ಎಲ್ರಿಗೂ ಒಂದೇ ಸರ್, ನಮಗಾದ್ರೂ ಒಂದೇ, IAS ಆಫೀಸರ್ ಅದು ಎಲ್ರಿಗೂ ಒಂದೇ ಸರ್. ಏನು